ಅದೇ ನನ್ನ ತನಿಖೆ ಇವತ್ತು ಮುಂದುವರಿಸಿದೆ. ನಿನ್ನೆ ಹೇಳಿದಾಗೆ ನಿನ್ನೆ ನಾವು ಶುರು ಮಾಡಿದ್ವಿ. ಪ್ರಿಲಿಮಿನರಿ ಇನ್ಕ್ವೈರಿ ಮಾಡಿದ್ದು, ಪ್ರಿಲಿಮಿನರಿ ಇನ್ಫಾರ್ಮೇಷನ್ ತೊಗೊಂಡಿದ್ದು, ಅದಾದಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಬ್ರೀಫಿಂಗ್ ತೊಗೊಂಡಿದ್ದು. ಸೊ ಈ ಒಂದು ಪ್ರಕ್ರಿಯೆ ಕೆಲವು ಮಾಹಿತಿ, ಡಾಕ್ಯುಮೆಂಟ್ಸು, ಡೀಟೇಲ್ಸು, ಕರೆಸ್ಪಾಂಡೆನ್ಸ್ಗಳು ಇವನ್ನೆಲ್ಲ ಕಲೆಕ್ಟ್ ಮಾಡೋ ಪ್ರಕ್ರಿಯೆ ನಡೀತು. ತದನಂತರ ನಾನು ತಡರಾತ್ರಿವರೆಗೂ ಕೆಲಸ ಮಾಡಿ ಎಲ್ಲ ಇನ್ ಟೈಮ್ ಕನ್ಸರ್ನ್ಡ್ ಪಾರ್ಟಿಗಳಿಗೆಲ್ಲ ನೋಟಿಸ್ನೂ ಕೂಡ ತಲುಪಿಸಿ ಎಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾರ್ಟಿಗಳನ್ನೂ ಕೂಡ ಏನು ನಾವು ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಆ್ಯಸ್ ಪಾರ್ಟ್ ಆಫ್ ಎನ್ಕ್ವೈರಿ ವಿಚಾರಣೆ ನಡೆಸೋದಾಗಿರ್ಬೋದು, ಇದೆಲ್ಲ ಮಾಡಿದ್ದೇವೆ. ಸೊ ಇನ್ನೂ ಕೆಲವು ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ವಿಚಾರಣೆ ಕಂಪ್ಲೀಟ್ 2 ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು. ಬಟ್ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು, ಕಲೆ ಹಾಕೋದು ಇದೆ. ಸೊ ಹಾಗಾಗಿ ನಾನು ಆ ಕೆಲಸವನ್ನು ಮುಗಿಸ್ಬಿಟ್ಟು ತದನಂತರ ನೆನ್ನೆ ಹೇಳಿದಾಗೆ ಆದಷ್ಟು ಬೇಗ ನಾನು ರಿಪೋರ್ಟನ್ನು ಸಲ್ಲಿಸ್ತೇನೆ ಸರ್ಕಾರಕ್ಕೆ. ಶಾಲೆಗೆ ವಿಸಿಟ್ ಕೊಟ್ಟಿದ್ದೀನಿ, ಅದೇ ಮಾಡಲೇಬೇಕಾಗತ್ತೆ ಆ ಒಂದು ಕೆಲಸನ. ಶಾಲೆಗೂ ವಿಸಿಟ್ ಕೊಟ್ಟಿದ್ದೀನಿ, ಮಕ್ಕಳ ಜೊತೆ ಮಾತಾಡಿದ್ದೀನಿ, ಆ್ಯಂಡ್ ಕೆಲವು ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ. ಆ್ಯಂಡ್ ಮುಕ್ತವಾದ ಅವಕಾಶ ನಾವೆಲ್ಲರಿಗೂ ಕೊಟ್ಟಿದ್ವಿ, ತಮಗೆಲ್ಲ ಗೊತ್ತಿರಬೇಕು. ಸೊ ಯಾರೇ ಮನವಿದಾರರಿರ್ಬೋದು ಅಥವಾ ಯಾರೇ ಪೇರೆಂಟ್ಸ್ ಇರ್ಬೋದು, ಈ ವಿಚಾರದ ಬಗ್ಗೆ ತಮ್ಮ ಅಹವಾಲಿದೆ ಅಂತ ಹೇಳುವಂಥ ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ಮುಕ್ತವಾಗಿ ಅವಕಾಶ ಕೊಟ್ಟಿದ್ವಿ. ಅವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡಿದ್ದೀನಿ, ಎಲ್ಲರೂ ಬಂದಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಸೊ ಅದೇ ಈಗ ಇನ್ನೂ ಕೆಲವು ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ನಂತರ ದೆನ್ ಐ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್. ತದನಂತರನೇ ನನ್ನ ಏನೋ ಅಂತಿಮ ವರದಿಯನ್ನು ಕೂಡ ತಯಾರು ಮಾಡಿ ನಾನು ಆದಷ್ಟು ಬೇಗನೆ ಸಲ್ಲಿಸಬೇಕು ಅಂತಿದ್ದೀನಿ ಸರ್ಕಾರಕ್ಕೆ. ಅದು ನಾನು ಈ ಹಂತದಲ್ಲಿ ನಾನು ಹೇಳೋಕ್ಕೆ ಬರಲ್ಲ. ಸೊ ವಿಚಾರಣೆ ಅವಶ್ಯಕತೆ ಇದ್ದರೆ ನಾನು ಇನ್ನೂ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದರ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆಯಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದೇ ನಾನು ಹೇಳಿದಾಗೆ ಆದಷ್ಟು ಬೇಗನೆ ಕೊಡ್ತೀನಿ. ಸೊ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಿದೆ. ಆ್ಯಂಡ್ ಏನಂತಾರೆ, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅನ್ನೋ ರೀತಿ ಆಗಬಾರ್ದು. ಸೊ ಆ ತರಾತುರಿಯಲ್ಲಿ ಮಾಡೋ ಉದ್ದೇಶ ಇಲ್ಲ. ಸರಿಯಾದ ಒಂದು ಅಂತಿಮ ವರದಿ ಪ್ರಿಪೇರ್ ಆಗಬೇಕು ಅಂದರೆ ತನ್ನದೇ ಆದಂಥ ಒಂದು ಸಮಯ ತಗೊಳುತ್ತೆ. ಬಟ್ ಆದಷ್ಟು ಬೇಗನೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ.